ರಾಜ್ಯ ಬಿಜೆಪಿಯಲ್ಲಿ ವೈರಲ್ ಆಡಿಯೋ ವಿವಾದ ಮತ್ತಷ್ಟು ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಮಾಜಿ ಮುಖ್ಯಮಂತ್ರಿ ಡಿವಿ ಸದಾನಂದ ಗೌಡರದ್ದು ಎನ್ನಲಾಗಿರುವ ಆಡಿಯೋ ಸುತ್ತ ಈಗ ಹೈಕಮಾಂಡ್ ಭೇಟಿಯ ಪ್ರಶ್ನೆಯೂ ಸೇರ್ಕೊಂಡಿದೆ. ದೆಹಲಿಗೆ ಹೊರಡಲು ಸಿದ್ಧರಿದ್ದ ಡಿವಿಎಸ್ ಸದ್ಯ ತಟಸ್ಥರಾಗಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ. ರಾಜಕೀಯ ಪಿತೂರಿ ಆಡಿಯೋ ವೈರಲ್, ಬಿಜೆಪಿಯಲ್ಲಿ ತಲ್ಲಣ. ದೆಹಲಿಗೆ ತೆರಳಬೇಕಿದ್ದ ಸದಾನಂದ ಗೌಡ್ರ ಪ್ರವಾಸ ರದ್ದಾಗಿದ್ದೇಕೆ? ರಾಜ್ಯ ಬಿಜೆಪಿಯಲ್ಲಿ ಸಂಚಲನ ಮೂಡಿಸಿರುವ ವೈರಲ್ ಆಡಿಯೋ ಪ್ರಕರಣ ಹೊಸ ತಿರುವು ಪಡೆದುಕೊಂಡಿದೆ. ತಮ್ಮದೆಂದು ಹೇಳಲಾಗುತ್ತಿರುವ ಆಡಿಯೋವನ್ನ ಸದಾನಂದ ಗೌಡ ಅಲ್ಲಗಳೆದಿದ್ರೂ ಕೂಡ ಆದ್ರೂ ಅದರ ಸುತ್ತ ರಾಜಕೀಯ ಚರ್ಚೆ ಮುಂದುವರೆದಿದೆ. ಮಾಹಿತಿಗಳ ಪ್ರಕಾರ ವಿಧಾನ ಪರಿಷತ್ ಚುನಾವಣೆಯ ಅಡ್ಡ ಮತದಾನ ಪ್ರಕರಣದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಿರುದ್ಧ ವರಿಷ್ಠರಿಗೆ ದೂರು ನೀಡಲು ಸದಾನಂದ ಗೌಡ ದೆಹಲಿಗೆ ತೆರಳಲು ಸಿದ್ಧರಾಗಿದ್ದಾರೆ. ಇನ್ನು ನಿನ್ನೆ ರಾತ್ರಿಯೇ ದೆಹಲಿಗೆ ತೆರಳುತ್ತಾರೆ ಎಂಬ ಮಾಹಿತಿ ಹರಿದಾಡಿತ್ತು. ಆದರೆ ಹೈಕಮಾಂಡ್ ನಾಯಕರ ಭೇಟಿಗೆ ಸಮಯ ಸಿಗದ ಹಿನ್ನೆಲೆ ಸದಾನಂದ ಗೌಡ ಬೆಂಗಳೂರಿನಲ್ಲೇ ಉಳಿದಿದ್ದಾರೆ. ಹೈಕಮಾಂಡ್ನಿಂದ ಇದುವರೆಗೂ ಯಾವುದೇ ಅಧಿಕೃತ ಕರೆ ಬಂದಿಲ್ಲ. ಕರೆ ಬಂದ್ರೆ ದೂರವಾಣಿಯಲ್ಲೇ ಸ್ಪಷ್ಟನೆ ನೀಡಲು, ಅಗತ್ಯವಿದ್ರೆ ದೆಹಲಿಗೆ ತೆರಳಿ ಮುಖಾಮುಖಿ ಭೇಟಿ ಮಾಡಲು ಡಿವಿಎಸ್ ಸಿದ್ಧರಾಗಿದ್ದಾರೆ. ನಾನು ಇದರ ಬಗ್ಗೆ ಏನೂ ಮಾಡಲ್ಲ, ಏನೂ ಮಾಡೋಕ್ಕೆ ಹೋಗೋದಿಲ್ಲ, ಯಾರಲ್ಲಿ ಇದರ ಬಗ್ಗೆ ಮಾತಾಡೋದಿಲ್ಲ. ನನ್ನ ರಾಷ್ಟ್ರೀಯ ನಾಯಕರು ನನ್ನಲ್ಲಿ ಕೇಳಿದರೆ ಮಾತ್ರ ಉತ್ತರ ಕೊಡ್ತೇನೆ. ಈ ಆಡಿಯೋ ವಿವಾದ ಬಿಜೆಪಿ ಒಳ ರಾಜಕೀಯದಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಇದರ ಮಧ್ಯೆ ಬಿಜೆಪಿ ನಾಯಕರು ಕೂಡ ತಮ್ಮದೇ ರೀತಿಯಲ್ಲಿ ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಯಾರೋ ಹೇಳಿದ ಮಾತ್ರಕ್ಕೆ ಏನು ಬದಲಾಗುವುದಿಲ್ಲ. ಬಿಜೆಪಿ ಸಾಮೂಹಿಕ ನಾಯಕತ್ವದ ಪಕ್ಷ. ಏನೇ ಬದಲಾವಣೆಗಳು ಇದ್ರೂ ಕೇಂದ್ರದ ವರಿಷ್ಠರು ನೋಡಿಕೊಳ್ತಾರೆ ಅಂತ ಆರ್ ಅಶೋಕ್ ಹೇಳಿದ್ರೆ, ಈ ಗೊಂದಲದ ಹಿಂದೆ ಕಾಂಗ್ರೆಸ್ ಕೈವಾಡವೂ ಇರಬಹುದು ಅಂತ ಅಶ್ವಥ್ ನಾರಾಯಣ್ ಹೇಳಿದ್ದಾರೆ. ಈಗಾಗಲೇ ಸದಾನಂದ ಗೌಡರು ಹೇಳಿದ್ದಾರೆ, ಅದು ಆಡಿಯೋ ನಂದೇ ಅಲ್ಲ ಅಂತ ಹೇಳಿದ್ದಾರೆ. ಮತ್ತೆ ಯಾರೋ ಹೇಳೋದ್ರಿಂದ ಏನು ನಮ್ಮ ರಾಷ್ಟ್ರೀಯ ನಾಯಕತ್ವ ತೀರ್ಮಾನ ಏನಾಗಲ್ಲ. ಅದು ನಮ್ಮದು ಆಲ್ ಇಂಡಿಯಾ ಪಾರ್ಟಿ ಇರೋದ್ರಿಂದ ತೀರ್ಮಾನ ಅಲ್ಲಿ ಆಲ್ ಇಂಡಿಯಾದಲ್ಲೇ ಆಗುತ್ತೆ. ಮತ್ತೆ ಯಾರೋ ಹೇಳಿದ್ರು, ಯಾರೋ ಸಲಹೆ ಮಾಡಿದ್ರು ಅಂತ ಏನು ನಡೆಯಲ್ಲ. ಇದೊಂದು ಸಾಮೂಹಿಕ ನೇತೃತ್ವ ಇರತಕ್ಕಂಥ ಕರ್ನಾಟಕದಲ್ಲಿ ಪಾರ್ಟಿ ನಮ್ಮದು. ಆದ್ದರಿಂದ ಯಾರು ಹೇಳಿದ ತಕ್ಷಣ ಅಧ್ಯಕ್ಷರನ್ನು ತೆಗಿಯಲ್ಲ, ಯಾರು ಮಾಡುವಂತ ತಕ್ಷಣ ಅಧ್ಯಕ್ಷರನ್ನೇನು ಮಾಡಲ್ಲ. ಅದು ಕೇಂದ್ರದ ನಾಯಕತ್ವಕ್ಕೆ ಬಿಟ್ಟಂಥ ವಿಚಾರ. ಈಗಾಗಲೇ ಸದಾನಂದ ಗೌಡರು ಅದನ್ನು ನಿರಾಕರಿಸಿದ್ರಿಂದ ಅದನ್ನು ಇಲ್ಲಿಗೆ ಮುಕ್ತಾಯ ಮಾಡಿದ್ದೀರಿ. ಅವ್ರು ನಂದು ಅಲ್ವೇ ಅಲ್ಲ ಅಂತ ಹೇಳಿದ್ಮೇಲೆ ಇದ್ರ ಬಗ್ಗೆ ಚರ್ಚೆ ಇರುತ್ತೆ. ಅವ್ರು ನಂದಲ್ಲ, ಅವ್ರು ಯಾರು ರೆಕಾರ್ಡ್ ಮಾಡಿದಾನೋ ಅವನ್ನೇ ಕೇಳಿ. ಯಾರು ರೆಕಾರ್ಡ್ ಮಾಡಿದ್ನಲ್ಲ ಅವ್ನು ಹಿಡ್ಕೊಂಬನ್ನಿ. ರೆಕಾರ್ಡ್ ಮಾಡೋದಂಥವನ್ನ ನಿಮ್ಮ ದಿಕ್ಕೆಲ್ಲಿ ಹೋಗ್ಬೇಕಾದ್ರೆ ರೆಕಾರ್ಡ್ ಮಾಡೋದೊಂದು ಕಡೆ ಹೋಗ್ಬೇಕು. ರೆಕಾರ್ಡ್ ಕೊಟ್ಟಿದ್ದಾನೆ, ಈ ರೆಕಾರ್ಡ್ ಎಲ್ಲಿಂದ ಬರ್ತು, ಈ ವಾಯ್ಸ್ ಎಲ್ಲಿಂದ ಬರ್ತು, ಯಾರು ಏನು ಅಂತ ಬರಲಿ, ಆಗ ಸತ್ಯಾಸತ್ಯತೆ ಗೊತ್ತಾಗುತ್ತೆ. ಈಗ ಇಲ್ಲ, ನಾನು ಹೇಳಿಲ್ಲ, ನಂದಲ್ಲ ಅಂತ ಹೇಳಿದ್ದಾರೆ. ಸೊ ಯಾರು ಇದನ್ನು ಕೊಟ್ಟಿದ್ದಾರಲ್ಲ ಆ ಮಹಾಪುರುಷರು ಯಾರು, ಎಲ್ಲಿಂದ ಬರ್ತು, ಇದು ಸೋರ್ಸ್ ಎಲ್ಲಿ, ನನಗೂ ಗೊತ್ತಿಲ್ಲಪ್ಪ. ಅವ್ರು ಇಲ್ಲ ಅಂತ ಹೇಳಿದ್ದಾರೆ, ಇದು ಹುಟ್ಟಾಕಿರುವಂಥದ್ದು ಆಗಿರ್ಬೋದು ಅಂತ ನಾನು ಹೇಳ್ಬೋದು. ಗೊಂದಲ ಹೆಂಗಾಗಿದೆ, ಯಾರೋ ಹುಟ್ಟಾಕೊಂಡ್ರೆ ಗೊಂದಲ ಹೆಂಗಾಗುತ್ತೆ. ಯಾರೋ ಉದ್ದೇಶಪೂರ್ವಕವಾಗಿ ಹುಟ್ಟಾಕಂತವ್ರು ಇದ್ದಾರೆ, ಹುಟ್ಟಾಕಿರ್ಬೋದೇನಪ್ಪ. ಯಾಕೆ ಕಾಂಗ್ರೆಸ್ನವರೇ ಮಾಡಿರ್ಬೋದಪ್ಪ, ಯಾಕೆ ಗೊತ್ತು. ಒಟ್ಟಾರೆ ವೈರಲ್ ಆಡಿಯೋ ವಿವಾದ ರಾಜ್ಯ ಬಿಜೆಪಿಯಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ದೆಹಲಿ ಪ್ರವಾಸ ಮುಂದೂಡಿರುವುದು, ಹೈಕಮಾಂಡ್ ಭೇಟಿಯ ಅನಿಶ್ಚಿತತೆ, ನಾಯಕರ ಹೇಳಿಕೆಗಳು ಹಲವು ಪ್ರಶ್ನೆಗಳನ್ನ ಹುಟ್ಟುಹಾಕಿವೆ. ಕವನ ಶಿವಣ್ಣ, ಪೊಲಿಟಿಕಲ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.